ಇಲ್ಲಿಂದ ಬರೋ ಹತ್ರ ನೋಡಿ ಸ್ನೇಹಿತರೆ, ಇದು 2 ವೇ ರೂಪು 25 ಅಡಿಗೆ 25 ಅಡಿ ಸ್ಪ್ಯಾನು ನೋಡಿ. ಇದು ರಾಡೋ ಎಲ್ಲ ಒಂದೊಂದು ಬೀಮ್ಗೆ ಕನ್ಸಿಡ್ ಬೀಮ್ಗೆ 620 ಹಾಕಿದ್ದೀವಿ. ಆಮೇಲೆ ಮೇಯ್ನ್ ರಾಡೆಲ್ಲ 5 ಇಂಚ್ಗೆ ಒಂದೊಂದು ಮೇಯ್ನ್ ರಾಡ್ ಹಾಕಿದ್ದೀವಿ. 12 mm 10 mm ಡಿಸ್ಟ್ರಿಬ್ಯೂಷನು ಅದು 5 ಇಂಚ್ಗೆ ಹಾಕಿದ್ದೀವಿ. ನೋಡಿ ಇದು ಸ್ಪ್ಯಾನ್ ನೋಡಿ ಹೆಂಗೈತೆ ಅಂತ. ಈ ಸ್ಪ್ಯಾನು ಇದು ಹಾಲಲ್ಲಿ ಇದು 23 ಅಡಿ 24 ಅಡಿ ಈ ಥರ ಹಾಲು ಬಂದರೆ ನೋಡಿ ಈ ಥರ ನೀವು ಕಬ್ಬಣ ಕಟ್ಸ್ಬೇಕು. ಕೆಲವೊಬ್ಬರು ಹೆಂಗೆ ಅಂದರೆ ಹಂಗೆ ಮಾಡಿಬಿಟ್ರೆ ಅದು ಕೆಲಸ ಅಂತ ತಡೆಯಲ್ಲ. ಕರೆಕ್ಟಾಗಿ ನೋಡಿ ಈ ಥರ ಕೆಲಸ ಮಾಡಿ ನೀಟಾಗಿ ಮಾಡಿದ್ರೆ ಅದು ಮೋಲ್ಡು ಮುಂದೆ ಫ್ಯೂಚರಲ್ಲಿ ಲೈಫ್ ಇರ್ತವೆ. ಹೆಂಗೆ ಅಂದರೆ ಹಂಗೆ ಕೆಲಸ ಮಾಡಿಬಿಟ್ರೆ ಅದು ವ್ಯವಹಾರಗಳು ಸರಿ ಇರೋಲ್ಲ. ನೋಡಿ ಈ ಥರ ಲೈಫಲ್ಲಿ ಕ್ಲೀನಾಗಿ ರಾಡ್ ಹಾಕ್ಸಿ ನೋಡ್ಕೊಂಡು ನೀಟಾಗಿ ಮಾಡಬೇಕು. ಇದರ ನೋಡಿ ಒಂದು ಕೆಲಸ ಇದೊಂದು ವೀಡಿಯೋ ಮಾಡಿದ್ದೀವಿ. ಈ ಕೆಲಸ ನಿಮ್ಗೆ ಮೆಚ್ಚುಗೆ ಆದರೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು, ಒಂದು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಗೊತ್ತಲ್ಲ, ಯೂಟ್ಯೂಬು ಸ್ನೇಕ್ ಶಾಂತಿ ಅಂತ ನೋಡಿ ಎಲ್ಲ ವೀಡಿಯೋ ಮಾಡಿ ಕಳಿಸ್ತಾಯಿದ್ದೀವಿ. ನೋಡಿ ಇದು ಈ ಥರ ನೀವು ಒಂದು ಕೆಲಸ ಮಾಡಿ ಅಂದರೆ, ಯಾಕೆಂದರೆ ನಿಮ್ಮ ಇದಕ್ಕೆ ಒಳ್ಳೇದು ಕೇಳ್ತಾ ಇರೋದು. ಮೋಲ್ಡಲ್ಲಿ ಮಾಡುವಾಗ ನೀವು ಕಂಬಿ ಜಾಸ್ತಿ ಆಯಿತು ಅದು ಇದು ಅಂತ ಇದು ಮಾಡಬೇಡಿ. ಸ್ಟ್ಯಾಂಡರ್ಡಾಗಿ ತರಿಸಿ ನೀವು ಕಂಬಿ ಹಾಕಿಸಿ ಲೈಫ್ ಬರ್ಬೇಕು. ಯಾವುದೇ ಬಿಲ್ಡಿಂಗ್ ಮಾಡಿದ್ರು ನೀವು ಒಂದೇ ಸತಿ ಮನೆ ಕಟ್ಟೋದು, ಹಗಲೆಲ್ಲ ಮನೆ ಕಟ್ಟೋಕ್ಕಾಗಲ್ಲ. ಈ ಥರ ಯಾವುದೋ ಇಂಥ ಸ್ಪ್ಯಾನ್ಗಳು ಬಂದಾಗ ಈ ಥರ ರಾಡ ಜೋಡಿಸಿ ನೀವು ಕ್ಲೀನಾಗಿ ಹಾಕಿ ನೀವು ಇದು ಮಾಡಬೇಕು. ನೋಡಿ ಈ ಥರ ಇಲ್ಲಿ ನೋಡಿ ಎಲ್ಲ ಹಿಂಗೆ ನೀಟಾಗಿ ಕಂಬಿ ಕೆಲಸ ಮಾಡಿದ್ದೀವಿ. ನಿಮ್ಮದು ಆಶೀರ್ವಾದ ನಮಗಿರಲಿ. ನಿಮ್ಮದೊಂದು ಸಬ್ಸ್ಕ್ರೈಬು, ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ.